ನಿನ್ನೆ ಟ್ರೇಡ್ ಚೆನ್ನಾಗಿತ್ತು. ಓಕೆ, ನಾವೇನ್ ಮಾಡಿದ್ದೀವಿ ಮಾರ್ನಿಂಗ್ ಈ ಪಾಯಿಂಟ್ ಅಲ್ಲಿ ಇದು ನಿಮ್ಗೆ ಕಾಣುತ್ತಿಲ್ಲ. ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಓಕೆ, ಗ್ಯಾಪ್ ಅಪ್ ಆಗೋಣ. ಗ್ಯಾಪ್ ಅಪ್ ಆಗೋಣ ಏನ್ ಮಾಡ್ತೀವಿ ಸರ್, ಇಲ್ಲೆಲ್ಲ ಟಾಪ್ನಾಗ ಇನ್ವರ್ಟೆಡ್ ಹ್ಯಾಮರ್ ಮಾಡ್ತು. ಓಕೆ, ಆಸ್ ಪರ್ ನಮ್ದು ಬ್ರಹ್ಮಾಸ್ತ್ರ ಇದು ಸ್ಟ್ರಾಟಜಿ ಪ್ರಕಾರ. ಓಕೆ, ಒಂದು ಪಿ ಸೈಡ್ ಎಂಟ್ರಿ ಇತ್ತು. ಎಂಟ್ರಿ ನಾವಿಲ್ಲಿ ಪ್ಲೇಸ್ ಮಾಡಿದೇವಿ. ಸ್ವಲ್ಪ ಇದು ಲೇಟ್ ಎಂಟ್ರಿ ಆಯ್ತು. ಓಕೆ, ಒಪ್ಕೋತೀನಿ ನಾನು. ಆಮೇಲೆ ಏನಾದ್ರು ಸರ ಆಕ್ಚುಲಿ ನಂದು ಪ್ರಿವಿಯಸ್ ಡೇ ಹೈ ತನ ನಂದು ಇದು ಟಾರ್ಗೆಟ್ ಇತ್ತು. ಬಟ್ ಅದು ಮಾರ್ನಿಂಗ್ ಇದು ಸೀಸನ್ನಾಗ ಬರ್ಲಿಲ್ಲ ಸರ್. ಓಕೆ, ಏನಾಯ್ತು, ಯಾವಾಗಲೂ ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ. ಹೆವಿ ಮೊಮೆಂಟಮ್ ನಿಮ್ಗೆ ಬೇಕಾಗಿತ್ತು, ಮಾರ್ಕೆಟ್ ಅನ್ನೋದು ವರ್ಟಿಲಿಟಿ ಬೇಕಾಗಿತ್ತಪ್ಪ ಅಂತಂದ್ರೆ ಸರ್ 10 ಗಂಟೆ 30 ನಿಮಿಷದ ಒಳಗಡೆನೆ ಮಾರ್ಕೆಟ್ ವರ್ಟಿಲಿಟಿ ಆಗ್ತೈತಿ. ಓಕೆ, ಅದ್ರಾಗೆ ನಿಮ್ಗೆ ಏನಾದ್ರೆ ಟಾರ್ಗೆಟ್ ಸಿಗ್ತೈತಿ. ಓಕೆ, ಏನಾಯ್ತು ಸರ್, ಮಾರ್ಕೆಟ್ ಫಾಲ್ ಆಗಕತ್ತಿತ್ತು ಬಟ್ ಹೆವಿಲಿ ಫಾಲ್ ಆಗಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತದ ಮಾರ್ಕೆಟ್ ಫಾಲ್ ಆಗಕತ್ತಪ್ಪ ಅಂತಂದ್ರೆ ಹೆವಿಲಿ ಫಾಲ್ ಆಗ್ತದೆ ಅಂಡ್ ಅಪ್ಸೈಡ್ ಹೋಗುವ ಹೊತ್ನಾಗ ಸ್ಲೋಲಿ ಹೋಗ್ತೈತಿ. ಓಕೆ, ಇಲ್ಲಿ ಏನಾಯ್ತು ಸರ್, ಮಾರ್ಕೆಟ್ ಮಾರ್ನಿಂಗ್ ಟೈಮ್ ಸ್ವಲ್ಪ ನಮ್ಗೆ ಪ್ರಾಫಿಟ್ ಕೊಡ್ತು. ಇಟ್ಸ್ ಓಕೆ, ನಾವೇನ್ ಮಾಡ್ತೀವಿ ಸರ್, ಇಲ್ಲಿ ಟ್ರೇಡ್ ಹೋಲ್ಡ್ ಮಾಡ್ತೀವಿ. ಬಟ್ ಇಲ್ಲಿ ಮಾರ್ಕೆಟ್ ಇದು ಸೈಡ್ ವೈಸ್ ಹೋಗುವಂಥದ್ದು ಇದು ನಮ್ಗೆ ಕಾಣಕತ್ತು. ನಾವೇನ್ ಮಾಡ್ತೇವೆ ಸರ್, ಪೊಸಿಷನ್ ಎಕ್ಸಿಟ್ ಮಾಡ್ಬಿಟ್ಟಿವಿ. ಓಕೆ, ಓವರ್ ಆಲ್ ಎಂಡ್ ಆಫ್ ದಿ ಡೇ ಏನಾಯ್ತು ಸರ್, ಅದು ಮಾರ್ಕೆಟ್ ಡೌನ್ ಸೈಡ್ ಬಂತು ನೋಡ್ರಿ. ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಡೌನ್ ಸೈಡ್ ಬರ್ತಿಲ್ಲ. ಓಕೆ, ನೋಡೋಣ ಇವತ್ತು ಯಾವ ರೀತಿಯಾಗಿ ನಮ್ಗೆ ಎಂಟ್ರಿ ಕೊಡ್ತು ಅಂತ ಚೆಕ್ ಮಾಡೋದು. ಚೆಕ್ ಮಾಡಿ ನಾವು ಟ್ರೇಡ್ ತಗೊಳಕ್ ಪ್ರಯತ್ನ ಮಾಡೋದು ಸರ್. ಓಕೆ, ನಿಫ್ಟಿದಾಗ ಮೇ ಬಿ ಆಗ್ಬೋದು. ಬಿಕಾಸ್ ನಿಫ್ಟಿದಾಗ ಏನಂದ್ರೆ ಪ್ರಿವಿಯಸ್ ಡೇ ಹೈದ್ ಮೇಲ್ಗಡೆ ಬಂದು ಮಾರ್ಕೆಟ್. ಓಕೆ, ಹೈದ್ ಮೇಲ್ಗಡೆ ಬಂದು ಇಲ್ಲೊಂದು ಪಿ ಸೈಡ್ ಎಂಟ್ರಿ ಆಗ್ಬೋದು. ನೋಡೋಣ, ಚೆಕ್ ಮಾಡೋದು. ಎಲ್ಲಾರು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತಂದ್ರೆ ಉಪಯೋಗಿಲ್ಲ. ನಾವೇನ್ ಮಾಡ್ಬೇಕು ಸರ್, ಕೆಲವೊಂದು ಸ್ಟಾಕ್ಗಳು ನಿಮ್ಗೆ ಸಖತ್ ಪ್ರಾಫಿಟ್ಗಳು ಕೊಡ್ತಾವ. ಓಕೆ, ಅಂತ ಸ್ಟಾಕ್ಗಳು ನಾವು ಫೈಂಡ್ ಔಟ್ ಮಾಡೋದು, ಚೆಕ್ ಮಾಡೋದು. ಒಂದು ಸೆಕೆಂಡ್, ನಾ ಇಲ್ಲಿ ನಾನು ಮತ್ತೊಂದು ಇದು ಸ್ಕ್ರೀನ್ ನಾನು ನೋಡಕತ್ತೀನಿ. ಯಾವ್ದಾರ ಒಂದು ಪ್ರಾಪರ್ ವೇದಾಗ ಎಂಟ್ರಿ ಇತ್ತಪ್ಪ ಅಂತಂದ್ರೆ ನಾವೇನ್ ಮಾಡೋದು ಸರ್, ಪ್ಲೇಸ್ ಮಾಡೋದು. ಓಕೆ, ಸ್ಟಾಕ್ಸ್ಗಳನ್ನ ಆಕ್ಟಿವ್ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಗುರ್ತೈತಿ. ಓಕೆ, ನೀವೇನ್ ಮಾಡ್ರಿ ಸರ್, ರಾಕೆಟ್ ಅಪ್ ಸ್ಟ್ರಾಟಜಿ ತೆಗೀರಿ, ತೆಗೆದ ಟೆಂಪ್ಲೇಟ್ ಪ್ಲೇಸ್ ಮಾಡ್ಕೊರಿ. ಅದರ ಪ್ರಕಾರ ಯಾವ ಸ್ಟಾಕ್ ನಮ್ದು ಸ್ಟ್ರಾಟಜಿ ಬಂದು ಅಂತ ಅನ್ನೋದು ಚೆಕ್ ಮಾಡ್ಕೊರಿ. ಚೆಕ್ ಮಾಡಿ ಆರ್ಡರ್ ಏನ್ ಮಾಡಿ ಸರ್ ಎಲ್ಲರೂ ಪ್ಲೇಸ್ ಮಾಡ್ರಿ. ಓಕೆ, ನಾನು ನಿಮ್ಗೆ ಹೇಳ್ತೀನಿ. ಒಂದು ಸೆಕೆಂಡ್ ನೋಡೋಣ ಸರ್, ಯಾವ ಓಕೆ, ಇನ್ಫೋಸಿಸ್ ಇನ್ಫೋಸಿಸ್ ಏನ್ ಮಾಡಿ ಸರ್ ಎಲ್ಲರೂ ಬಾಯ್ ಮಾಡಕತ್ರಿ. ಓಕೆ, ಎಲ್ಲಿಪ್ಪ ಅಂತೂ ನಿಮ್ಗೆ ಹೇಳ್ತೀರಿ. ಒಂದು ಸೆಕೆಂಡ್, ಗುಡ್ ಇನ್ಫೋಸಿಸ್ ಇನ್ಫೋಸಿಸ್ ಬೈ ಪೊಸಿಷನ್ ಅಂತ ಆಲ್ಮೋಸ್ಟ್ ಎಲ್ಲ ನಮ್ದು IT ಸೆಕ್ಟರ್ ಸ್ಟಾಕ್ಗಳು ಎಲ್ಲ ಪಂಪ್ ಆಗ್ಯಾವ ಸರ್ ಇವತ್ತು. ಓಕೆ, ಲೈವ್ ಸ್ಟೂಡೆಂಟ್ಗಳು ಎಲ್ಲ ಜಾಯ್ನ್ ಆಗ್ಯಾರ ಈಗ. ಓಕೆ, ಅವರು ಸುತ್ತ ಈಗ ವಾಚ್ ಮಾಡಕತ್ತಾರ. ಎಲ್ಲರಿಗೊಂದು ಪ್ರಾಪರ್ ವೇದಾಗ ನಾನು ಎಂಟ್ರಿ ಮಾಡಿಸ್ಕೊಡ್ತೀನಿ. ಬಟ್ ಇಲ್ಲಿ ಇಂಡಿಯನ್ ಮಾರ್ಕೆಟ್ನಾಗ ಮೇನ್ಲಿ ನಮ್ಗೆ ಸ್ಟ್ರಗಲ್ ಏನಾಗ್ತದಲ್ಲ, ಅದು ಪೇಷನ್ಸ್ ಆಗ್ತದೆ. ಓಕೆ, ಯಾಕಂದ್ರೆ ನಮ್ದು ಸ್ಟ್ರಾಟಜಿ ಪ್ರಕಾರ ಎಂಟ್ರಿ ಸಿಗುತ್ತನ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇನ್ಫೋಸಿಸ್ ತೆಗೀರಿ ಸರ್. ಇನ್ಫೋಸಿಸ್ ಏನಾದ್ರೆ ಬೈ ಮಾಡ್ರಿ ಅರೌಂಡ್ 1578. ಇನ್ಫೋಸಿಸ್ ನಾ ಇಲ್ಲಿ ಓಪನ್ ಮಾಡ್ತೀನಿ.
ಇನ್ಫೋಸಿಸ್ ಬೈ ಮಾಡ್ರಿ. ಓಕೆ. ಹಾ, 1578 ನಮ್ದು ಇಲ್ಲಿ ಬೈ ಎಂಟ್ರಿ ಟ್ರಿಗರ್ ಆಗೈತಿ. ಓಕೆ, ಇದನ್ನೇನ್ ಮಾಡೋಣ ಸರ್ ನಾವು, ಸ್ಟಾಪ್ ಲಾಸ್ ಏನವಲ್ಲ ಡೇ ಲೋಕ್, ಇವತ್ತಿಂದ ಡೇ ಲೋಕ್ ಸ್ಟಾಪ್ ಲಾಸ್ ಇಟ್ರಿ. ಓಕೆ, ಎಂಟ್ರಿ ಏನದಲ್ಲ ನಾ ಏನ್ ಮಾಡ್ತೀನಿ ಸರ್, ಇಲ್ಲಿ ಎಂಟ್ರಿ ನಂದ ಓಪನ್ ಇಟ್ಬಿಡ್ತೀನಿ ನಾನು. ಓಕೆ, ಎಂಟ್ರಿ ಓಪನ್ ಅಂದ್ರ 1600 ಅರೌಂಡ್ ನಂಗೆ ಇವತ್ತೊಂದು 5% ತನಕ ನಂಗೆ ಇದು ರಿಟರ್ನ್ ಬರ್ತಲ್ಲ, ಮುಗಿದೋಯ್ತು. ಓಕೆ, ಅಂಡ್ ಇದು ಹೆವಿ ಮೊಮೆಂಟಮ್ ಯಾವಾಗ ಕೊಡ್ತದೆ ಸರ್, 1610 ಹತ್ತದ್ದು ಮೇಲ್ಗಡೆ ಕಾಣ್ತಪ್ಪ ಅಂತಂದ್ರೆ ಸರ್ ಹೆವಿ ಮೊಮೆಂಟಮ್ ಕೊಡ್ತದೆ. ಆಸ್ ಪರ್ ಸೈಕಾಲಜಿ ಪ್ರಕಾರ ನಿಮ್ಗೆಲ್ಲರಿಗೂ ಗುರ್ತೈತ್ರಿ, ರೌಂಡ್ ಫಿಗರ್ ನಂಬರ್ಸ್. ಓಕೆ, 1600 1700 1800 ಮಾರ್ಕೆಟ್ ಬಂದಾಕ್ರ ರೌಂಡ್ ಫಿಗರ್ ನಂಬರ್ ಕಡೆ ಇದು ಮಾರ್ಕೆಟ್ ಬಂದಾಕ್ರಲ್ಲಿ ಏನಾಗುತ್ತೆ, ಬಿಗ್ ಪ್ಲೇಯರ್ಗಳು ಇನ್ವೆಸ್ಟ್ಮೆಂಟ್ ಆಗ್ತದೆ. ಓಕೆ, ಎಂಟ್ರಿ ಕೊಡ್ತಾರ. ಡನ್. ಬಿಗ್ ಪ್ಲೇಯರ್ಗಳು ಸರ್ ಟೂ ಟೈಪ್ಸ್ ಆಗಿ ಎಂಟ್ರಿ ಕೊಡ್ತಾರ. ಫಸ್ಟ್ ಆಫ್ ಆಲ್ 1600 ತಂದು ಪ್ರಾಫಿಟ್ ಬುಕ್ ಮಾಡ್ಬೋದು ರೌಂಡ್ ಫಿಗರ್ ನಂಬರ್. ಓಕೆ, ಇಲ್ಲ ಅಲ್ಲಿ ಇನ್ನಷ್ಟು ಹೆವಿ ಕ್ವಾಂಟಿಟಿಲಿ ಅವರು ಬೈನು ಮಾಡ್ಬೋದು. ಓಕೆ, ನಾವೇನ್ ಮಾಡ್ಬೇಕಂದ್ರೆ ಸರ್ ಅದು ಅವರು ಸಸ್ಟೈನ್ ಆಗ್ಬೇಕು. ಓಕೆ, ಜಾಕ್ ರೀಸನ್ ನಾವೇನ್ ಮಾಡ್ತೀವಿ ಸರ್, 1610 ತನ ನಾವು ವೇಟ್ ಮಾಡಿದ್ರಿ, 1610ಕ್ಕೆ ಬರ್ತಲ್ಲ ಸರ್ ಮೊಮೆಂಟಮ್ ಹೆವಿಲಿ ನಿಮ್ಗೆ ಅಪ್ಪರ್ ಸೈಡ್ ಕೊಡ್ತೈತಿ. ಓಕೆ, ಅಂಡ್ ಇವಾಗ 1600 ತನ ಸರ್ ಇದು ಅರೌಂಡ್ 1.50% ತನ ಹೋಗ್ತೈತಿ. ನಮ್ಗೆ ಅಷ್ಟು ಬೇಡ, ನಮ್ಗೆ ಏನಿದ್ರು ನಮ್ಗೆ ಸರ್ ಜಾಸ್ತಿ ಬೇಕು. ಓಕೆ, ಪ್ಲಸ್ ಇನ್ಫೋಸಿಸ್ನಾಗ ಇವತ್ತು ನ್ಯೂಸ್ನು ಐತಿ, ಒಂದು ನಮಗೆ ಹೆವಿ ಮೊಮೆಂಟಮ್ ಕೊಡ್ಬೋದು. ಓಕೆ, ಈ ಓಪನಿಂಗ್ದಾಗ ಸರ್ ಫಾಲ್ ಆಗತ್ತಪ್ಪ ಅಂತಂದ್ರೆ ಫಸ್ಟ್ ಏನದು ಹ್ಯಾಮರ್ ಕ್ಯಾಂಡಲ್ ಆಗುತ್ತೆ. ಓಕೆ, ಟೂಸ್ಡೇ ಕ್ಯಾಂಡಲ್ ಅಂತಂದ್ರೆ ಹ್ಯಾಮರ್ ಕ್ಯಾಂಡಲ್ ಆಸ್ ಯು ವಿಶ್. ಯಾವಾಗ ಈ ರೀತಿ ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತಲ್ಲ ಸರ್, ಅದ್ರ ಮ್ಯಾಗ ಯಾರು ನೀವು ಟ್ರೇಡ್ ತೊಗೊಳಕ್ ಹೋಗ್ಬೇಡ್ರಿ. ಅದು ಯಾವಾಗ ಫಸ್ಟ್ ಟೈಮ್ ಮಾರ್ಕೆಟ್ ಫಾಲ್ ಆಗಿಂದ ಹ್ಯಾಮರ್ ಕ್ಯಾಂಡಲ್ ಆಗೋದೇ ಟ್ರ್ಯಾಪ್ ಸಲುವಾಗಿ ಆಗುತ್ತೆ. ಓಕೆ, ನಿಮ್ಗೊಂದು ಇನ್ವಿಟೇಷನ್ ಕೊಡ್ತೀವಿ, ಬರ್ರಿ ನಾ ಇಲ್ಲಿಂದ ಮೇಲ್ಗಡೆ ಹೋಗ್ತೀನಿ. ಓಕೆ, ಅದನ್ನ ಅವಾಯ್ಡ್ ಮಾಡ್ರಿ ಸರ್. ಓಕೆ, ನೋಡೋಣ ಅಂತ ಎಂಟ್ರಿ ಎಲ್ಲಿ ಸಿಗ್ತದೆ ಅಲ್ಲಿ ನಾವು ಎಂಟ್ರಿ ತೊಗೊಂಡ್ರೆ ಆಯ್ತು. ಇನ್ನೂ ನಮ್ದು ಲೋಡಿಂಗ್ದಾಗ ಇಟ್ಸ್ ಓಕೆ. ಓಕೆ, ಮೇ ಬಿ ಇಲ್ಲೊಂದು ಬುಲಿಶ್ ಹರಾಮಿ ಟೈಪ್ ಆಗ್ಬೋದು. ಓಕೆ, ಬುಲಿಶ್ ಹರಾಮಿ ಆಯ್ತಂದ್ರೆ ನಮ್ಗೊಂದು ಪ್ರಾಪರ್ ವೇದಾಗ ನಮ್ಗೆ ಇಲ್ಲಿ ಒಂದು ಬೈ ಸೈಡ್ ಎಂಟ್ರಿ ಸಿಗ್ತೈತಿ. ಓಕೆ, ಸಿ ಸೆಟ್ ಅಬೋ ಡೇ ಹೈ ತನ ಒಂದು ಟಾರ್ಗೆಟ್. ಓಕೆ, ನೋಡು.
ಓಕೆ, ಒಂದು ಬೈ ಸೈಡ್ ಎಂಟ್ರಿ ಸಿಗತ್ತದ ಸರ್ ಇಲ್ಲಿ. ಓಕೆ, ಈ ಗ್ರೀನ್ ಕ್ಯಾಂಡಲ್ ಹೈದ ಮೇಲ್ಗಡೆ ನಾನು ಬೈ ಸೈಡ್ ಎಂಟ್ರಿ ಕೊಡ್ತೀನಿ. ಟಾರ್ಗೆಟ್ ಡೇ ಹೈ ತನ ಇಡ್ತೀನಿ. ಓಕೆ, ಚೆಕ್ ಮಾಡೋಣ ವರ್ಕೌಟ್ ಆಗುತ್ತೋ ಇಲ್ಲ ಅಂತ. ಎಂಟ್ರಿ ನಂದು ಗ್ರೀನ್ ಕ್ಯಾಂಡಲ್ ಹೈಕ್ ಅದ. ಓಕೆ, ಎಂಟ್ರಿ ಗ್ರೀನ್ ಕ್ಯಾಂಡಲ್ ಹೈಕ್ ಅದ ಸರ್. ಅಂಡ್ ಸ್ಟಾಪ್ ಲಾಸ್ ಏನದಲ್ಲ ಯಾವಾಗಲೂ ಟೈಟ್ ಇಡುದಿಲ್ಲ, ಸ್ವಲ್ಪ ಸ್ಪೇಸ್ ಇಟ್ಟು ನಮ್ದು ಸ್ಟಾಪ್ ಲಾಸ್ ಸ್ಟಾಪ್ ಲಾಸ್ ಏನ್ ಮಾಡೋದು ಸರ್, ಎಲ್ಲರೂ ನಾವು ಪ್ಲೇಸ್ ಮಾಡೋದು. ಓಕೆ, ಡನ್. ಟಾರ್ಗೆಟ್ ಏನದ ಇವತ್ತಿಂದ ಡಿ ಹೈ ತನ ಇವತ್ತು ಟಾರ್ಗೆಟ್ ಇದೆ. ಓಕೆ, ಉಂಟೆ ಗ್ರೀನ್ ಕ್ಯಾಂಡಲ್ ಹೈ ಬ್ರೇಕ್ ಆದ್ರೆ ನಮ್ದು ಎಂಟ್ರಿ ಐತಿ ಸರ್, ಅಲ್ಲೇ ನಮ್ದು ಸ್ಟ್ರಾಟಜಿ ಬ್ರಹ್ಮಾಸ್ತ್ರದ್ದು ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ, ಇಲ್ಲಿಗೆ ಆಕ್ಟಿವೇಟ್ ಆಗಲ್ಲ. ಓಕೆ, ಗುಡ್. ವೇಟ್ ಮಾಡೋಣ, ಟೈಮ್ ಬಹಳ ತಗೋತದೆ ಸರ್. ಇವಾಗ ಒಂದು ಪ್ರಾಪರ್ ವೇದಾಗ ಎಂಟ್ರಿ ಹಾಕೋದೈತಿ ನೋಡು ಅಂತ. ಆಫ್ಲೈನ್ ಸ್ಟೂಡೆಂಟ್ಗಳು ಎಲ್ಲರೂ ನೀವೇನು ಮಾಡಿರಿ ಸರ್, 47,400 47,400 ಕಾಲ್ ಬೈ ಮಾಡಿರಿ. ಓಕೆ, ಚೆಕ್ ಮಾಡ್ತೀನಿ ಅದ್ರದ್ದು ಪ್ರೀಮಿಯಂ ಇಟ್ಟದ ಅಂತ ನಾವು ಚೆಕ್ ಮಾಡೋಣ. ಎಂಟ್ರಿ ಆಗುತ್ತೆ ನಮ್ದು ಓನ್ಲಿ ಗ್ರೀನ್ ಕ್ಯಾಂಡಲ್ ಹೈ ಬ್ರೇಕ್ ಆದ್ರೆ ಆಗುತ್ತೆ, ಇಲ್ಲಿಗೆ ಆಗಂಗಿಲ್ಲ. ಓಕೆ, ಅರೌಂಡ್ 40 ಪಾಯಿಂಟ್ ಗೇನ್ ಆಗಿದ್ರಿ, ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ನೋಡಿ ನಿಮ್ಗೆ ಕಾಣ್ತದ. ಎಷ್ಟಕ್ಕೆ ಎಂಟ್ರಿ ಎಲ್ಲಿಗಿತ್ತು ಸರ್? ಓಕೆ, ಗುಡ್, ಶಾರ್ಪ್. ಓಕೆ, 410ಕ್ಕೆ ಎಂಟ್ರಿ ಇತ್ತು, ಅರೌಂಡ್ 50 ಪಾಯಿಂಟ್ ನಾನು ಪ್ರಾಫಿಟ್ ಆಯಿತು. ಓಕೆ ಓಕೆ ಓಕೆ, ಸೂಪರ್ ಮೂವ್ ಬಂತು ನೋಡಿ, ಗುಡ್. ನಿಯರ್ ಟು ನಮ್ಮ ಟಾರ್ಗೆಟ್ ಸನಿ ಐತಿ, ನೋಡುವಂತೆ ಸರ್ ಟಾರ್ಗೆಟ್ ಹಿಟ್ ಆಗುತ್ತೋ ಅಂತ. ಓಕೆ, ಲೆಟ್ಸ್ ಸಿ. ಡಿ ಹೈ ತನ ಅಂತಂದ್ರೆ ಎಕ್ಸಾಕ್ಟ್ಲಿ ಡಿ ಹೈ ಇಡೋದು, ಸ್ವಲ್ಪ ಡೌನ್ ಸೈಡ್ ಇಡ್ತು. ಓಕೆ, ನೋಡು. ಓಕೆ 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 ಓಕೆ, ಬಟ್ ಬರ್ತ್ ನೋಡಿ ಸರ್ ಟಾರ್ಗೆಟ್ ಸ್ವಲ್ಪ ಇನ್ನೊಂದು 10 ಪಾಯಿಂಟ್. ಓಕೆ, ಏನ್ ಮಾಡ್ಕೋದೀವಿ ಸರ್ ಇವತ್ತು, ಅರೌಂಡ್ 410 ದಿಂದ ಅರೌಂಡ್ 480, ಅರೌಂಡ್ 70 ಪಾಯಿಂಟ್ ಗೇನ್. ಓಕೆ, ಗುಡ್.
ಈಗ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಡಿ ಹೈಕ್ನು ಇದು ಟಚ್ ಆಯ್ತು. ಓಕೆ, ಗುಡ್. ನೆಕ್ಸ್ಟ್ ಏನ್ ಮಾಡೋದು ಸರ್, ನಾವು ಇದು ಟಾರ್ಗೆಟ್ ಓಪನ್ ಇಟ್ಟು ಸ್ಟಾಪ್ ಲಾಸ್ ಏನ್ ಮಾಡಿ ಸರ್, ನೀವು ರಿಸ್ಕಿ ಟ್ರೇಡರ್ ಇದ್ದವರು ಹೋಲ್ಡ್ ಮಾಡ್ರಿ. ಸ್ಟಾಪ್ ಲಾಸ್ ಇಲ್ಲಿ ಇಡೋಣ, ಬ್ರೇಕ್ ಇವನ್ ಇಟ್ಬಿಡಿ ಸ್ಟಾಪ್ ಲಾಸ್. ಓಕೆ, ನೋಡೋಣ ಕಾಲ್ದಾಗ 410ಕ್ಕೆ ಎಂಟ್ರಿ ಇತ್ರಿ. ಓಕೆ, ಟಾರ್ಗೆಟ್ ಓಕೆ, ಟಾರ್ಗೆಟ್ ಅಚೀವ್ಡ್. ಎಷ್ಟು ಪಾಯಿಂಟ್? 80 ಪಾಯಿಂಟ್ ಏನ್ ಮಾಡೋದು, ಅದೊಂದು 75 ಪಾಯಿಂಟ್. ಓಕೆ, ಸೂಪರ್ ಎಕ್ಸೈಟಿಂಗ್ ಇತ್ತು ಇವತ್ತು ಪೂರ್ತಿ ಡೇ ಹೈ ತರನೇ ಹೋಗ್ತೈತಿ. ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡ್ರಿ. ಡೇ ಹೈ ತರನೇ ಹೋಗ್ತೈತಿ. 1450 ತರ ಟಾರ್ಗೆಟ್ ಐತ್ರಿ ನಂದು. ಈ ತರ ಹೋದ್ರು ಓಕೆ. ಸ್ಟಾಪ್ ಲಾಸ್ ಇಲ್ಲೇ ಐತಿ. ಸ್ಟಾಪ್ ಲಾಸ್ ಇದ್ದವರು ಓಕೆ. ಟಾರ್ಗೆಟ್ ಏನ್ ಮಾಡ್ತೀನಿ ನಾನು 16. ಸ್ಟಾಪ್ ಲಾಸ್ ಇವತ್ತಿನ ಡೇ ಹೈಕ್ ಇಟ್ಬಿಡಿ ಇನ್ಫೋಸಿಸ್. ಓಕೆ, ನೋಡೋಣ. ಟೋಟಲ್ ಇವತ್ತು ಫಸ್ಟ್ ಇದು ಟ್ರೇಡ್ ಬ್ಯಾಂಕ್ ನಿಫ್ಟಿನಾಗ ಅಚೀವ್ ಆಯ್ತು.